ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾನು ಇವತ್ತು ಮನೆಯಿಂದ ಹೊರಗೆ ಬಂದು ನಾವು ಹೊಂಟಿದ್ದೆ ನೋಡ್ರಪ್ಪ ಗ್ಯಾರೇಜ್. ನಮ್ಮ ಬೇಬಿನ ತೊಗೊಂಡು ಗ್ಯಾರೇಜ್ಗೆ. ನಾ ಬಂದೆ ನೋಡ್ರಪ್ಪ ಗ್ಯಾರೇಜ್ ಎಲ್ಲ ತೆಗೆದು ಕ್ಲೀನ್ ಮಾಡಿ ನಿನ್ನೆ ನಿಂದ್ರಿಸಿ ಹೋಗಿದ್ನಲ್ಲ 3 ಗಾಡಿನ ರಿಪೇರಿ ಮಾಡಿ ಕೊಟ್ಟು ನಾನು ಸಿಗ್ತೀನಿ ಮತ್ತೆ ನಿಮ್ಗೆ ಸಾಯಂಕಾಲ ಬಾಯ್. ಎಲ್ಲ ಕೆಲಸಗಳನ್ನು ಮಾಡಿ ನಾ ಬಂದು ಮಾಡ್ಲತ್ತಿದ್ದೆ ಗ್ಯಾರೇಜ್. ಇವತ್ತು ಗ್ಯಾರೇಜ್ ಯಾಕೆ 5 ಗಂಟೆಗೆ ಬಂದು ಮಾಡ್ಲತ್ತೀನಿ ಅಂದ್ರೆ ನನಗೆ ಸ್ವಲ್ಪ ಕೆಲಸ ಅದ. ನಾ ಮನೆಗೆ ಬಂದು ಮಿರರ್ದಾಗ ನೋಡಿಲ್ಲ ಅಂದ್ರೆ ನನ್ನ ಜೀವನ ಸಮಾಧಾನ ಇರಲ್ಲ ನೋಡ್ರಿ. ಮಿರರ್ದಾಗ ನೋಡಿ ನಾ ಹೊಂಟಿದ್ದೆ ನೋಡ್ರಪ್ಪ ಮನೆಯಿಂದ ಹೊರಗೆ ಹೋಗಿ ನಮ್ಮ ಫ್ರೆಂಡ್ನ ಕರ್ಕೊಂಡು ನಾ ಹೊಂಟೆ ನೋಡ್ರಪ್ಪ ಯಾದಗಿರಿ. ನಾ ಯಾದಗಿರಿ ಬಂದೆ ಅಂದ್ರೆ ಬಟ್ಟೆ ತಗೋಕೆ ಬಂದಿದ್ದೆ ನೋಡ್ರಿ. ಒಂದು ಶರ್ಟ್ ತೊಗೊಂಡು ನೋಡ್ರಪ್ಪ 850 ರೂಪಾಯಿ ಅಂತ. ಅದು ಯಾವ ಶರ್ಟ್ ಅಂತ ನೋಡ್ರಪ್ಪ ನೀವೇ. ಹೆಂಗೆ ಕಾಣ್ಲತ್ತದ ನನ್ನ ಮ್ಯಾಗ ಹೇಳ್ರಪ್ಪ ಹಂಗೆ. ಮತ್ತೆ ನಾನು ಯಾಕೆ ಬಟ್ಟೆ ತೊಗೊಂಡಿನಂತ ಮುಂದಿನ ಬ್ಲಾಗ್ದಾಗ ಹಾಕ್ತೀನಿ ನೋಡ್ರಪ್ಪ. ಎಲ್ಲ ಬಟ್ಟೆ ತೊಗೊಂಡು ನಾ ಹೊಂಟಿದ್ದೆ ನೋಡ್ರಪ್ಪ ಮತ್ತೆ ನಮ್ಮ ಮನೆ ಕಡೆಗೆ. ಮನೆಗೆ ಬಂದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಮೈಲಾಪುರ ಜಾತ್ರೆಗೆ ಹೋಗಂದ್ರು ನೋಡಪ್ಪ. ಅದಕ್ಕೆ ನಾವೆಲ್ಲರೂ ಕಲ್ತು ಮೈಲಾಪುರ ಜಾತ್ರೆಗೆ ಹೊಂಟಿವಿ. ಮೈಲಾಪುರ ಜಾತ್ರೆಗೆ ಬಂದಮೇಲೆ ಇಲ್ಲೆಲ್ಲ ಪೊಲೀಸೇ ಬಿಡೋವಲ್ರು ನೋಡಪ್ಪ ಒಳಗೆ. ಬೈಕೆಲ್ಲ ಸೈಡ್ಗೆ ಹಚ್ಚಿ ನಾವು ಹೊಂಟಿದ್ದೆ ನೋಡಪ್ಪ ನಡ್ಕಂತ. ನಾವು ಬಂದೀವಿ ನೋಡ್ರಪ್ಪ ಜಾತ್ರೆಗೆ. ನಮ್ಮ ಯಾದಗಿರಿ ಜಿಲ್ಲೆದಲ್ಲೇ ನಂಬರ್ 1 ಜಾತ್ರೆ ನೋಡಪ್ಪ ಇದು ಮೈಲಾಪುರ ಜಾತ್ರೆ. ನೀವೇ ನೋಡ್ರಪ್ಪ ಎಷ್ಟು ಜನ ಎಷ್ಟಿಲ್ಲ ಜಾತ್ರೆ ನೋಡಿ ನಾವು ಹೊಂಟಿವಿ ನೋಡ್ರಪ್ಪ. ನಮ್ಮ ತಮ್ಮ ಲೈಟ್ ತೊಗೊಂಬಂದಿದ್ದೆ, ಲೈಟ್ ತೊಗೊಂಡು ನಾವು ಹೊಂಟೆ. ನಾವು ಹೋಗೋ ಟೈಮಿಗೆ ನಮ್ಮ ಮೋನೇಶ್ ಬಾಯ್ ಸಿಕ್ಕಿದ ನೋಡ್ರಿ. ಮೋನೇಶ್ ಬಾಯ್ ಮಾತಾಡಿಸಿ ನಾ ಬಂದಿದ್ದೆ ಮನೆಗೆ ಬಂದು ನಮ್ಮ ತಮ್ಮಗೆ ಲೈಟ್ ಕೊಟ್ಟು ಬಂದೆ ನೋಡ್ರಪ್ಪ. ನಾನು ಚಿಕ್ಕ ಹಬ್ಬ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಾಳೆ ಸಿಗ್ತೀನಿ ಮತ್ತೆ ಬಾಯ್.